ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಸಂಕಷ್ಟಹರ ಚತುರ್ಥಿ ಪೂಜಾ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರ ಸಹಿತ ಪೂಜೆಯ ಶುಭ ಸಮಯ, ಹಾಗೆ ಉಪವಾಸ, ನೈವೇದ್ಯ, ಚಂದ್ರ ದರ್ಶನ, ಚಂದ್ರ ಸಮಯ, ಚಂದ್ರನಿಗೆ ಅರ್ಘ್ಯ ಕೊಡುವಂಥ ವಿಧಾನ, ಹಾಗೆ ಈ ಅಧಿಕ ಮಾಸದಲ್ಲಿ ಬಂದಿರುವಂಥ ಈ ಸಂಕಷ್ಟಹರ ಚತುರ್ಥಿ ತುಂಬಾ ವಿಶೇಷ. ಇದನ್ನು ವಿಭುವನ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಬನ್ನಿ, ಈ ವಿಭುವನ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಏನು, ಯಾವೆಲ್ಲ ವಸ್ತುಗಳನ್ನು ಸಿದ್ಧ ಮಾಡಿಟ್ಕೋಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪ್ರತಿಯೊಂದು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪ್ರತಿ ತಿಂಗಳು ನಮಗೆ ಸಂಕಷ್ಟಹರ ಚತುರ್ಥಿ ಬರುತ್ತೆ, ಉಪವಾಸ ಇದ್ದು ಆಚರಣೆ ಮಾಡ್ತೀವಿ. ಆದರೆ ಈ ಒಂದು ಸಂಕಷ್ಟಹರ ಚತುರ್ಥಿ ಮಾತ್ರ ನಮಗೆ 2.5 ವರ್ಷಕ್ಕೆ ಒಂದೇ ಸಲನೇ ಸಿಗುವಂಥದ್ದು. ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಪ್ರತಿಯೊಬ್ಬರು ಕೂಡ ಈ ಒಂದು ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ. ಇದು ಅಧಿಕ ಮಾಸ ಆಗಿರೋದ್ರಿಂದ ಈ ದಿನ ಮಾಡುವಂಥ ಜಪ, ತಪಸ್ಸು, ಪೂಜೆ, ಉಪವಾಸ ಬೇರೆ ದಿನಗಳಿಗಿಂತ ಅನೇಕ ಪಟ್ಟು ಹೆಚ್ಚಿನ ಫಲವನ್ನು ಕೊಡುತ್ತೆ. ಈ ಅತ್ಯುತ್ತಮ ಉಪವಾಸ ಎಲ್ಲ ಆಸೆಗಳನ್ನು ಪೂರೈಸುತ್ತೆ ಮತ್ತು ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ಬನ್ನಿ, ಈಗ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಗುರುವಾರ ಆಗಿರೋದ್ರಿಂದ ನೀವು ಅವತ್ತೇ ಕೂಡ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಸಂಜೆಗೆ ಪೂಜೆ ಮಾಡಬಹುದು. ಅಥವಾ ಹಿಂದಿನ ದಿನ ನೀವು ಕ್ಲೀನ್ ಮಾಡ್ಕೊಂಡಿದ್ದೀರಾ ಅಂದರೆ ಗುರುವಾರ ಬೆಳಗ್ಗೆ 4 ಗಂಟೆಯಿಂದ 7:30 ತನಕ ಪೂಜೆ ಮಾಡಬಹುದು. ಮತ್ತು ಸಂಜೆ ಕೂಡ ಮಾಡಬಹುದು. ಬೆಳಗ್ಗೆ ಆಗಲಿಲ್ಲ ಅಂದವರು ಸಂಜೆ ಮಾಡಬಹುದು. ಬೆಳಗ್ಗೆನೇ ನೀವು ಅಭಿಷೇಕ, ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡ್ರೆ ಸಂಜೆಗೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪನ ಹಚ್ಚಿ ಮತ್ತೆ ಇನ್ನೊಂದು ನೈವೇದ್ಯನ ಮಾಡಿಟ್ಟು ಪೂಜೆ ಎಲ್ಲ ಮಾಡಿ ವ್ರತ ಕಥೆಯನ್ನು ಸಂಜೆನೇ ಓದಬೇಕಾಗತ್ತೆ. ಬನ್ನಿ, ಈಗ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಪಂಚಾಮೃತ ಅಭಿಷೇಕಕ್ಕೆ ಹಾಲು, ಮೊಸರು, ತುಪ್ಪ ಅಥವಾ ಜೇನುತುಪ್ಪ, ಸಕ್ಕರೆ ಅಥವಾ ಕಲ್ಲು ಸಕ್ಕರೆ, ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್, ಈ ರೀತಿ 5 ಪದಾರ್ಥಗಳನ್ನು ಸಿದ್ಧ ಮಾಡಿಟ್ಕೊಳ್ಳಿ. ಇನ್ನು ಗಣಪತಿ ವಿಗ್ರಹ, ಗಣಪತಿಗೆ ಗರಿಕೆ ಮತ್ತು ಕೆಂಪು ಹೂಗಳು. ಸಾಮಾನ್ಯವಾಗಿ ನಾವು ಗಣೇಶನಿಗೆ ಏನೇ ಅರ್ಪಿಸಿದ್ರು 21 ಸಂಖ್ಯೆಯಲ್ಲಿ ಅರ್ಪಿಸ್ತೀವಿ ಅಲ್ವಾ. ಹಾಗೆ ಇದು ಅಧಿಕ ಮಾಸ ಆಗಿರೋದ್ರಿಂದ 33 ಕೆಂಪು ಹೂಗಳು, ರೋಸ್ ಆಗಿರ್ಬೋದು, ದಾಸವಾಳ ಆಗಿರ್ಬೋದು ಉಪಯೋಗಿಸ್ಬೇಕು. ತುಂಬ ಒಳ್ಳೆಯದು. ಗಣೇಶನಿಗೆ ಅಷ್ಟೋತ್ತರನ ಹೇಳುವಾಗ ಈ 33 ಹೂಗಳಿಂದ ನೀವು ಅಷ್ಟೋತ್ತರನ ಮಾಡ್ಕೊಳ್ಳಿ. ಗುರುವಾರ ಆಗಿರೋದ್ರಿಂದ ಕಡಲೆಬೇಳೆ ಅಥವಾ ಕಡಲೆ ಕಾಳಿನಿಂದ ಯಾವುದಾದ್ರೂ ಪದಾರ್ಥಗಳನ್ನು ಮಾಡಿ ಗಣೇಶನಿಗೆ ನೈವೇದ್ಯಕ್ಕೆ ಇಡ್ಬೋದು ಅಥವಾ ಮೋದಕ ಕೂಡ ಮಾಡಬಹುದು. ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಅಕ್ಷತೆ, ಗೆಜ್ಜೆ ವಸ್ತ್ರ, 2 ತುಪ್ಪದ ದೀಪಗಳು, ಈ ರೀತಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಟ್ಕೊಳ್ಳಿ. ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಅಭಿಷೇಕ, ಪೂಜೆ ಎಲ್ಲನೂ ಮಾಡಬಹುದು. ಬೆಳಗ್ಗೆ ಸೂರ್ಯೋದಯ ಸಮಯದಿಂದನೇ ಉಪವಾಸ ವ್ರತನ ಕೂಡ ನೀವು ಸ್ಟಾರ್ಟ್ ಮಾಡಬೇಕು. ಅಥವಾ ನಾವು ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೋತೀವಿ, ಸಂಜೆಗೆ ಅಭಿಷೇಕ, ಪೂಜೆ ಎಲ್ಲನೂ ಮಾಡ್ತೀವಿ ಅಂದರೆ ಆ ರೀತಿ ಕೂಡ ಮಾಡಬಹುದು. ಆದರೆ ನೀವು ಸಂಜೆ ಪೂಜೆ ಮಾಡಿದ್ರೂ ಕೂಡ ಬೆಳಗಿನಿಂದನೇ ಉಪವಾಸನ ಮಾಡಬೇಕು. ವೀವರ್ಸ್ ಒಬ್ಬರು ಒಂದು ಪ್ರಶ್ನೆ ಕೇಳಿದರೆ, ಸಂಕಷ್ಟಹರ ಚತುರ್ಥಿ ವ್ರತನ ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ ಅಂತ. ಆದಷ್ಟು ಸಂಜೆ ಮಾಡೋದೇ ಒಳ್ಳೆಯದು. ಬೆಳಗ್ಗೆ ಅಭಿಷೇಕ, ಪೂಜೆ ಎಲ್ಲನೂ ಕೂಡ ಮಾಡಿ ಮತ್ತೆ ಸಂಜೆಗೆ ಇನ್ನೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ತುಪ್ಪ ದೀಪನ ಹಚ್ಚಿ ಮತ್ತೆ ನೀವು ಗಣೇಶನ ಮಂತ್ರ ಸ್ತೋತ್ರ ಚಿಕ್ಕದನ್ನು ಹೇಳ್ಕೊಂಡು ವ್ರತ ಕಥೆಯನ್ನು ಮಾತ್ರ ಸಂಜೆನೇ ಓದಬೇಕು. ಹಾಗಾಗಿ 2 ಹೊತ್ತು ಕೂಡ ಪೂಜೆ ಮಾಡಬೇಕು. ನಿಮ್ಮ ಹತ್ರ ಸಂಕಷ್ಟಹರ ಚತುರ್ಥಿಯ ವ್ರತದ ಬುಕ್ ಇದ್ದರೆ ನಿಮಗೆ ಅದನ್ನು ನೋಡಿಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಪೂಜೆ ಮಾಡ್ಕೋಬಹುದು. ಇಲ್ಲ ಅನ್ನೋರು ಸರಳವಾಗಿ ಹೇಳ್ಕೊಡ್ತೀನಿ, ಈ ರೀತಿ ಕೂಡ ನೀವು ಪೂಜೆ ಮಾಡಬಹುದು. ಮೊದಲಿಗೆ ಈ ರೀತಿ ಪೂಜೆ ಸಿದ್ಧತೆ ಎಲ್ಲ ಮಾಡಿಟ್ಕೊಳ್ಳಿ. ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೋಬೇಕು. ಆನಂತರ ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಮೊದಲು ಗಣೇಶನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕ ಆದಮೇಲೆ ವಿಗ್ರಹನ ಚೆನ್ನಾಗಿ ತೊಳೆದು ಗಂಧ ಮತ್ತು ಕುಂಕುಮನ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಆ ಪೀಠದ ಮೇಲೆ ಹಳದಿ ವಸ್ತ್ರ ಅಥವಾ ಅಕ್ಷತೆ, ಗರಿಕೆ ಅಥವಾ ವಿಳ್ಳೆದೆಲೆಯನ್ನು ಇಟ್ಟು ಅದರ ಮೇಲೇ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆ ನೆಲದ ಮೇಲೆ ಅಥವಾ ಹಾಗೆ ಮಣೆ ಮೇಲೆ, ಪೀಠದ ಮೇಲೆ ಇಡಬಾರ್ದು. ವಿಳ್ಳೆದೆಲೆ ಅಥವಾ ವಸ್ತ್ರ ಹಾಕಿ ಅದರ ಮೇಲೇ ಗಣೇಶನ ಇಡಬೇಕು. ವಿಳ್ಳೆದೆಲೆ ಇಡೋದಾದರೆ 2 ವಿಳ್ಳೆದೆಲೆ ಮೇಲೆ ಒಂದು ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ, ಗರಿಕೆ ಎಲ್ಲನೂ ಹಾಕಿ ಅದ್ರ ಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು. ಆನಂತರ ಗಣೇಶನಿಗೆ ಗೆಜ್ಜೆ ವಸ್ತ್ರ, ಗರಿಕೆ, ಕೆಂಪು ಹೂಗಳು ಇದನ್ನೆಲ್ಲ ಇಟ್ಟು 2 ತುಪ್ಪದ ದೀಪನ ಹಚ್ಚಿ ಗಣೇಶನ ಮುಂದೆ ನೈವೇದ್ಯನೆಲ್ಲನೂ ಕೂಡ ಜೋಡಿಸಿ ಪೂಜೆನ ಪ್ರಾರಂಭ ಮಾಡಬಹುದು. ಓಂ ಗಂ ಗಣಪತಿಯೇ ನಮಃ ಅಂತ ಮೊದಲು 21 ಸಲ ಹೇಳ್ಕೊಳ್ಳಿ. ಅದಾದಮೇಲೆ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಂತ್ರ ನಿಮಗೆ ಚಿಕ್ಕದಾಗಿ ಹೇಳ್ತೀನಿ, ಈ ರೀತಿ ನೀವು ಹೇಳ್ಬೋದು. ಕೈಯಲ್ಲಿ
ಅಂದರೆ ನಿಮ್ಮ ಬಲಗೈಯಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಇಟ್ಕೊಂಡು ಮಮ ಉಪತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಸಕಲ ವಿಘ್ನ ನಿವಾರಣಾರ್ಥಂ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥಂ ಸಂಕಷ್ಟಹರ ಚತುರ್ಥಿ ವ್ರತಂ ಕರಿಷ್ಯೆ. ಈ ಮಂತ್ರನ ಹೇಳಾದ್ಮೇಲೆ ಹೂವು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡಿಕೊಂಡು ಗಣೇಶನ ಪ್ರಾರ್ಥನೆ ಮಾಡಿ, ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ನಾರಾಯಣನ ಸ್ಮರಣೆ ಮಾಡಬೇಕು. ಆನಂತರ ಗುರುಗಳನ್ನ ಸ್ಮರಣೆ ಮಾಡಬೇಕು. ಆಮೇಲೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಪೂಜೆನ ಪ್ರಾರಂಭ ಮಾಡಬೇಕು. ಆನಂತರ ಗಣೇಶನ ಅಷ್ಟೋತ್ತರ ಮಾಡ್ಕೊಳ್ಳಿ. 33 ಕೆಂಪು ಹೂಗಳು. ಇದು ಅಧಿಕ ಮಾಸ ಆಗಿರೋದ್ರಿಂದ ಸಾಮಾನ್ಯವಾಗಿ ನಾವು ಗಣೇಶನಿಗೆ 21 ಸಂಖ್ಯೆಯಲ್ಲಿ ಅರ್ಪಿಸ್ತೀವಿ. ಗರಿಕೆ ಆಗಿರಲಿ, ಹೂವಾಗಿರಲಿ, ಗೆಜ್ಜೆ ವಸ್ತ್ರ ಆಗಿರಲಿ 21ರ ಸಂಖ್ಯೆಯಲ್ಲಿ ಅರ್ಪಿಸ್ತೀವಿ. ಆದರೆ ಇದು ಅಧಿಕ ಮಾಸ ಆಗಿರೋದ್ರಿಂದ 33 ಸಂಖ್ಯೆಯಲ್ಲಿ ಅರ್ಪಿಸ್ಬೇಕು. ಕೆಂಪು ಹೂಗಳನ್ನು ನೀವು ಈ ರೀತಿ ಅಷ್ಟೋತ್ತರನ ಹೇಳ್ಕೊಳ್ಳುವಾಗ 33 ಹೂಗಳನ್ನು ಅರ್ಪಿಸಿ. ಇನ್ನೂ ಯಾರಾದರೂ ಅಧಿಕ ಮಾಸದ ರಂಗೋಲಿ ಹಾಕಿಲ್ಲ, ದೀಪಾರಾಧನೆ ಮಾಡಿಲ್ಲ ಅಂದರೆ ಈ ದಿನ ಮಾಡ್ಬೋದು. ತುಂಬಾ ಒಳ್ಳೆಯ ದಿನ, ಸಂಕಷ್ಟಹರ ಚತುರ್ಥಿ, ಅದು ಅಧಿಕ ಮಾಸದಲ್ಲಿ ಬಂದಿದೆ. ಈ ದಿನ ನೀವು ದೀಪಾರಾಧನೆ ಮಾಡೋದು, ರಂಗೋಲಿನ ಹಾಕೋದು ತುಂಬ ಒಳ್ಳೆಯದು. ಗಣೇಶನ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ರಂಗೋಲಿ ಎಲ್ಲನೂ ಹಾಕಿ ಅದಕ್ಕೂ ಕೂಡ ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಕೂಡ ಇಟ್ಟು ಮತ್ತು ದೀಪಾರಾಧನೆಯೂ ಅವತ್ತೇ ಮಾಡಬಹುದು. ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು. ಅಷ್ಟೋತ್ತರ ಹೇಳ್ಕೊಂಡಾದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ಅದಾದಮೇಲೆ ವ್ರತದ ಕಥೆಯನ್ನು ಓದಬೇಕು. ನಿಮ್ಮ ಹತ್ರ ಸಂಕಷ್ಟಹರ ಚತುರ್ಥಿ ವ್ರತದ ಬುಕ್ ಇದ್ದರೆ ಕೊನೆಯಲ್ಲಿ ವ್ರತ ಕತೆ ಕೊಟ್ಟಿರ್ತಾರೆ. ಅದನ್ನು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ನೀವು ಜೋರಾಗಿ ಓದ್ಬೋದು. ಮನೆಯವರು ಕೂಡ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಆ ವೈಬ್ರೇಷನ್ ಮನೆಯಲ್ಲೆಲ್ಲ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಅಥವಾ ನಿಮ್ಮ ಹತ್ರ ಬುಕ್ ಇಲ್ಲ ಅಂದರೆ ಪರವಾಗಿಲ್ಲ, ಈಗ ನಿಮಗೆ ಯೂಟ್ಯೂಬಲ್ಲೂ ಕೂಡ ವ್ರತದ ಕಥೆಗಳು ಸಿಗುತ್ತೆ. ಆ ವಿಡಿಯೋ ನೀವು ಕೇಳಿಸ್ಕೋಬೋದು, ಜೋರಾಗಿ ಸೌಂಡ್ ಕೊಟ್ಟು ಕೇಳಿಸ್ಕೋಬೋದು. ಇಲ್ಲ ಅನ್ನೋರು ದೇವಸ್ಥಾನದಲ್ಲೂ ಕೂಡ ಪೂಜೆ ಆದ ನಂತರ ಕಥೆಯನ್ನು ಓದ್ತಾರೆ, ನೀವು ಅಲ್ಲೂ ಕೂಡ ಆ ಕಥೆನ ಕೇಳಬಹುದು. ಸಾಧ್ಯವಾದರೆ ನಾನು ಕೂಡ ಆ ವಿಡಿಯೋನ ಶೇರ್ ಮಾಡ್ತೀನಿ, ನೀವು ಅದರಲ್ಲೂ ಕೂಡ ಕಥೆಗಳನ್ನು ಕೇಳಬಹುದು. ಕಥೆಯನ್ನು ಓದಿ ಅಥವಾ ಕೇಳಿ ಆದ ನಂತರ ನಿಮ್ಮ ಕೈಲಿರುವಂಥ ಅಕ್ಷತೆಯನ್ನು ಗಣೇಶನ ಮುಂದೆ ಹಾಕಿ ಮಹಾಮಂಗಳಾರತಿಯನ್ನು ಮಾಡಬಹುದು. ಅದಾದಮೇಲೆ ನಿಮಗೆ ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲ ಅಂದರೆ ರಾತ್ರಿ 10 ಗಂಟೆ ನಂತರ ನಿಮಗೆ ಚಂದ್ರ ದರ್ಶನ ಆಗುತ್ತೆ. ಆಗ ಚಂದ್ರನ ನೋಡಿ ಅರ್ಘ್ಯವನ್ನು ಕೊಟ್ಟು ಆಮೇಲೆ ನೀವು ಉಪವಾಸನ ಬಿಡಬೇಕು. ನೀವು ಬೇರೆ ಏನಾದರೂ ಮಾಡ್ಕೊಂಡು ತಿನ್ಬೋದು. ಈ ದಿನ ಉಪವಾಸ ಇರುವಂಥವ್ರು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅನ್ನವನ್ನು ಉಪಯೋಗಿಸ್ಬೇಡಿ. ಅದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಅಥವಾ ದೇವಸ್ಥಾನದಲ್ಲಿ ಕೊಟ್ಟಿರುವಂಥ ಪ್ರಸಾದ ತಿನ್ಬೋದು. ನೀವು ನೈವೇದ್ಯಕ್ಕೆ ಮಾಡಿರುವಂಥ ಪದಾರ್ಥಗಳನ್ನು ಕೂಡ ನೀವು ತಿಂದು ಉಪವಾಸನ ಬಿಡಬಹುದು. ಇನ್ನು ಮಾರನೇ ದಿನ ಶುಕ್ರವಾರ ಬೆಳಗ್ಗೆ ಈ ಗಣಪತಿ ಪೂಜೆಯ ವಿಸರ್ಜನೆಯನ್ನು ಮಾಡಿ ಶುಕ್ರವಾರದ ಪೂಜೆ ಏನಿರುತ್ತೆ ನೀವು ಅದನ್ನು ಮಾಡಬಹುದು. ತುಂಬಾ ಸರಳವಾದಂಥ ವಿಧಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪೂಜೆ ವಿಧಾನವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕೆಲವರೆಲ್ಲ ನಾವೇನು ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡೋದಿಲ್ಲ, ಆದರೆ ಅಧಿಕ ಮಾಸದಲ್ಲಿ ಬಂದಿರೋದ್ರಿಂದ ಈ ಒಂದು ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡಬಹುದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡಿ. ಆದರೆ ಯಾರಿಗೆಲ್ಲ ಉಪವಾಸ ಮಾಡೋದಕ್ಕಾಗಲ್ವೋ ಅವರು ಮಾಡಲಿಲ್ಲ ಅಂದರೆ ಪರವಾಗಿಲ್ಲ. ಯಾಕಂದರೆ ನಿಮ್ಮ ದೇಹಸ್ಥಿತಿ, ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ಉಪವಾಸ ಮಾಡಿ. ತೀರಾ ಉಪವಾಸ ಮಾಡೋಕ್ಕಾಗಲ್ಲ ಅಂದರೆ ಲಿಕ್ವಿಡ್ ಐಟಮ್ನ ತೊಗೋಬಹುದು. ಮತ್ತು ನೀವೇನು ಸಂಕಲ್ಪ ಮಾಡೋದು ಬೇಡ, ಹಾಗೆ ಸಿಂಪಲಾಗಿ ಗಣೇಶನ ಪೂಜೆನ ಮಾಡಿಕೊಂಡ್ರೆ ಸಾಕು. ತುಂಬಾ ಸರಳವಾಗಿ ಪೂಜಾ ವಿಧಾನ ತಿಳಿಸಿದ್ದೀನಿ. ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕೇಳಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?